ಸ್ಪಷ್ಟವಾಗಿ ಗೋಚರಿಸ್ತಾರೆ. ಒಬ್ರು ಹೌದು. ಕ್ಯಾಪ್ ಹಾಕೊಂಡು ಫೈರ್ ಮಾಡಿ. ಹೌದಮ್ಮ ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರಂದ್ರೆ ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರಂದ್ರೆ ನಾವು ಅಂತ ನೀಚ ಕೆಲಸ ಮಾಡಲ್ಲ, ಅವ್ರು ನೀಚರು ರಾಕ್ಷಸರು ಅಂತ ನಿಮಗೆ ಬ್ಲೇಮ್ ಮಾಡ್ತಾರೆ ಸರ್. ನೋಡಿಮ್ಮ, ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ MLA. ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟು ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ SP, ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೇ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸಿಂದನೇ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವ್ರ ಅಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರೋವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರೆಲ್ಲ ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ, ನೀವು ದಿನ TVಯಲ್ಲಿ ಸುದ್ದಿ ಮಾಡಬೇಕೆಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ. ಸ್ಪಷ್ಟವಾಗಿ ಗೋಚರಿಸ್ತಾರೆ. ಒಬ್ರು ಹೌದು. ಕ್ಯಾಪ್ ಹಾಕೊಂಡು ಫೈರ್ ಮಾಡಿ. ಹೌದಮ್ಮ ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರಂದ್ರೆ ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರಂದ್ರೆ ನಾವು ಅಂತ ನೀಚ ಕೆಲಸ ಮಾಡಲ್ಲ, ಅವ್ರು ನೀಚರು ರಾಕ್ಷಸರು ಅಂತ ನಿಮಗೆ ಬ್ಲೇಮ್ ಮಾಡ್ತಾರೆ ಸರ್. ನೋಡಿಮ್ಮ, ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ MLA. ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟು ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ SP, ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೇ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸಿಂದನೇ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವ್ರ ಅಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರೋವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರೆಲ್ಲ ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ, ನೀವು ದಿನ TVಯಲ್ಲಿ ಸುದ್ದಿ ಮಾಡಬೇಕೆಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ. ನೋಡಿಮ್ಮ, ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ MLA.